ಮತ್ತೊಮ್ಮೆ ವೇತನ ಪರಿಷ್ಕರಣೆ ಜಾರಿಯಾಗಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಯಾಗಲೇಬೇಕು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಿಐಟಿಯು ಆಗ್ರಹ. ಕಾರ್ಮಿಕ ಇಲಾಖೆ ಕಚೇರಿ ಬಳಿ ಪ್ರತಿಭಟಿಸಿ ಆಕ್ರೋಶ. ಕಾರ್ಮಿಕರಿಗೆ ಕನಿಷ್ಠ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನ ಕಾರ್ಮಿಕ ಇಲಾಖೆ ಕಚೇರಿ ಬಳಿ ಸಿಐಟಿಯು ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಸಿಐಟಿಯು ಕಾರ್ಮಿಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಹೌದು, ಜನರ ದುಡಿಮೆಗೆ ಯೋಗ್ಯವಾದ ಕನಿಷ್ಠ ವೇತನವನ್ನ ನಿಗದಿಪಡಿಸಿ ವೇತನ ಹೆಚ್ಚಳ ಮಾಡಿ ತುಟಿ ಭತ್ಯ ನೀಡಬೇಕು. ಅಲ್ಲದೆ ಎಲ್ಲ ಉದ್ದಿಮೆಗೂ ಒಂದೇ ರೀತಿಯ ವೇತನ ನೀಡಬೇಕೆಂದು ಒತ್ತಾಯಿಸಿ ಎಲ್ಲ ವರ್ಗದ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿ ಕಾರ್ಮಿಕ ಇಲಾಖೆಗೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಈ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಮುಜೀಬ್ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನ ಹೆಚ್ಚಳ ಮಾಡುವಂತ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಅದರಲ್ಲಿ ಕೆಲವು ಅವೈಜ್ಞಾನಿಕ ಅಂಶಗಳಿವೆ. ಅದನ್ನ ಸರಿಪಡಿಸಬೇಕು. 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಜಾಸ್ತಿ ಮಾಡ್ತಾರೆ. ಅದು 3 ವರ್ಷಕ್ಕಾಗಬೇಕು. ಅಲ್ಲದೆ ತುಟಿ ಭತ್ಯೆಯನ್ನ ಹೆಚ್ಚಳ ಮಾಡಿ ಕಾರ್ಮಿಕರ ಕಷ್ಟ ನಿವಾರಿಸಬೇಕು. ನಾಳೆ ನಡೆಯುವ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಏನು ಹೆಚ್ಚಳ ಮಾಡುವಂಥ ಅಧಿಸೂಚನೆ, ಕರಡು ಅಧಿಸೂಚನೆ ಹೊರಡಿಸಿದೆ. ಅದರಲ್ಲಿ ಕೆಲವು ಅವೈಜ್ಞಾನಿಕವಾದಂಥ ಅಂಶಗಳಿವೆ. ಅದನ್ನು ಸರಿಪಡಿಸಬೇಕು ಅಂಥೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ 5 ವರ್ಷಕ್ಕೊಂದ್ಸತಿ ಪರಿಷ್ಕರಣೆ ಮಾಡ್ತಾರೆ. 5 ವರ್ಷಕ್ಕೊಂದ್ಸತಿ ಕನಿಷ್ಠ ವೇತನ ಹೆಚ್ಚಳ ಮಾಡ್ತಾರೆ. ಅದು 3 ವರ್ಷಕ್ಕಾಗಬೇಕು ಅಂತ ಕೇಳ್ತಾ ಇದ್ದೀವಿ. ತುಟಿ ಭತ್ಯೆ ಒಂದು ಅಂಶಕ್ಕೆ 5 ಪೈಸೆ ಅಂದಿದ್ದಾರೆ, ನಾವು 6 ಪೈಸೆ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಅದಲ್ಲದೆ ಅಕುಶಲ ಕಾರ್ಮಿಕರು, ಅನ್ಸ್ಕಿಲ್ಡ್ ವರ್ಕರ್ಸಿಗೆ 35,000 ರೂಪಾಯಿ ಆಗಬೇಕು. ಪಂಚಾಯತಿಲಿ ಕಸ ಗುಡಿಸೋರು ಇಂದ ಶುರು ಮಾಡಿ ಯಾವುದೇ ಕುಶಲತೆ ಇಲ್ಲದೆ ಕೆಲಸ ಮಾಡೋ ಕಾರ್ಮಿಕರಿಗೆ 35,000 ರೂಪಾಯಿ ಸಂಬಳ. ಆಮೇಲೆ ಅರೆ ಕುಶಲ, ಕುಶಲ, ಅತಿ ಕುಶಲ ಅಂತಿರೋವಂಥ ಕಾರ್ಮಿಕರಿಗೆ 15% ಅಷ್ಟು ಸಂಬಳ ಹೆಚ್ಚಳ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಮಾಲೀಕರು ಹೇಳ್ತಾ ಇದ್ದಾರೆ ಎಲ್ಲ ದುಡ್ಡು ನಿಮಗೆ ಕೊಟ್ಬಿಡ್ಬೇಕಾ ಅಂಥೇಳಿ. ಮೊನ್ನೆ MLA MP ಗಳ ಸಂಬಳ 100% ಹೆಚ್ಚಳ ಮಾಡ್ಕೊಂಬಿಟ್ಟಿದ್ದಾರೆ. ಯಾರಿಗಾರ ಕೇಳಿದ್ರೇನವ? ಅವ್ರಿಗೇನು ಅಟೆಂಡೆನ್ಸ್ ಐತಾ? ಏನೂ ಇಲ್ಲ ಅಲ್ವಾ? 8 ಗಂಟೆ ಕೆಲಸ ಮಾಡ್ತಾರಾ? ಗಿಂಬಳ ಎಷ್ಟೈತೆ? ಇದೆಲ್ಲ ಕೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಆದರೆ ನಾವು 8 ಗಂಟೆ ಮನೆ ಮಕ್ಕಳನ್ನು ಸಾಕಿ, ಅಪ್ಪ ಅಮ್ಮನ ಸಾಕಿ, ಮನೆ ಬಾಡಿಗೆ ಕಟ್ಟಿ ಈ ಕೆಲಸ ಮಾಡುವಾಗ ಬದುಕಕ್ಕಾಗಲ್ಲ. ಟಮಾಟೆ ಹಣ್ಣು ಎಷ್ಟಾಗೈತೆ? 50 ರೂಪಾಯಿ. ತೆಂಗಿನಕಾಯಿ, ಆಸ್ಪತ್ರೆಗೆ ಜ್ವರ ಅಂತ ಹೋದ್ರೆ 500 ರೂಪಾಯಿ ಡಾಕ್ಟ್ರ್ ಫೀಸ್ ಕಣವ. ತುಮಕೂರಿನಾಗೆ ಕನಿಷ್ಠ 2,500-3 ಸಾವಿರ ರೂಪಾಯಿ ಎಲ್ಲ ಚೆಕ್ಗಳಿಗೆ. ಇಂಥ ಸಂದರ್ಭದಲ್ಲಿ ಕೂಲಿ 35,000 ರೂಪಾಯಿ ಕೊಡೋದಕ್ಕೆ ಹಿಂದೇಟು ಹಾಕೋದು ನಾವು ಒಪ್ಪಕ್ಕಾಗಲ್ಲ. ಕಾರ್ಮಿಕರಿಗೆ ಕೂಲಿ ಜಾಸ್ತಿ ಕೊಟ್ಟರೆ ಸಮಾಜದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ, ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ಜೋರಾಗ್ತದೆ. ದುಡ್ಡಿಕ್ಕೊಂಡು ನಾವು ಸುಮ್ಮನೆ ಕೂರಲ್ಲ. ಈ ಮಾರುಕಟ್ಟೆ ಸ್ಥಗಿತತೆ ಏನಿದೆ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಅತಿ ದೊಡ್ಡ ಕಾರ್ಮಿಕರಿಗೆ ದುಡ್ಡು ಕೊಟ್ಟರೆ ಆಗ್ತದೆ. ಪಂಚಾಯತ್ ನೌಕರರಿದ್ದೀರಿ, 6 ತಿಂಗಳಿಗೆ ಸಂಬಳ ಆಗ್ತದೆ. ಸ್ವಚ್ಛ ವಾಹಿನಿಯವರಿದ್ದೀರಿ, ಎಷ್ಟು ಸಂಬಳ? 5,000 ತಿಂಗಳಿಗೆ. ಎಷ್ಟು ತಿಂಗಳಿಗೆ ಒಂದ್ಸತಿ ಆಗ್ತದೆ? 4 ತಿಂಗಳಾದರೂ ಸ್ವಚ್ಛ ವಾಹಿನಿಯವ್ರಿಗೆ ಸಂಬಳ ಆಗಲ್ಲ. ಬಿಸಿ ಊಟದವ್ರಿದ್ದಾರೆ, ಬರೀ 2,500-3 ಸಾವಿರ ರೂಪಾಯಿ ಸಂಬಳ. ಮುನ್ಸಿಪಲ್ ಕಾರ್ಮಿಕರಿದ್ದಾರೆ, ಇಡೀ ಊರನ್ನು ರೋಗದಿಂದ ರಕ್ಷಣೆ ಮಾಡೋರು, ಅವರಿಗೆ ಸಂಬಳ ನೇರವಾಗಿ ಬದುಕೋಕ್ಕೆ ಯೋಗ್ಯವಾದ ಸಂಬಳ ಇಲ್ಲ. ಪಕ್ಕದಲ್ಲಿ ಕಸ ಗುಡಿಸೋನಿಗೆ 38,000, ಈ ಕಡೆ ಕಸ ಗುಡಿಸೋನಿಗೆ ಎಷ್ಟಪ್ಪ ನೇರ ಪಾವತಿಗೆ? 17,000. ಒಂದೇ ಕೆಲಸ ಮಾಡೋರಿಗೆ 2 ಥರ ಸಂಬಳ. ನ್ಯಾಯನ ಇದು? ಅನ್ಯಾಯ. ಪಂಚಾಯತಿಲಿ ಹಂಗೇನೇ ಇದೆ.
ಹಂಗಾಗಿ ಸರ್ಕಾರ ಈ ಬಾರಿ ಏನು ನಮ್ಮ ಕೂಲಿ ನಿಗದಿ ಮಾಡುವಾಗ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಕನಿಷ್ಠ ವೇತನ ಸಲಹಾ ಮಂಡಳಿ ಸಭೆ ನಡೀಲಿಕ್ಕಿದೆ. ನಾಳೆಯ ಸಭೆ ಕಾರ್ಮಿಕರ ಪರವಾಗಿ ತೀರ್ಮಾನ ಮಾಡಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ, ಸ್ವಚ್ಛವಾಹಿನಿ ಇವರೆಲ್ಲ ಇದಾರಲ್ಲ, ಇವ್ರನ್ನೆಲ್ಲರನ್ನ ಕನಿಷ್ಠ ವೇತನದ ವ್ಯಾಪ್ತಿಗೆ ತರಬೇಕು. ಜೊತೆಗೆ ಕನಿಷ್ಠ ವೇತನ 35,000 ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಈ ಹೋರಾಟವನ್ನು ನಾವಿಲ್ಲಿ ಲೇಬರ್ ಆಫೀಸಿಗೆ ಬಂದಿದ್ದೀವಿ, ವಿಧಾನಸೌಧದ ಮೆಟ್ಲಿಗೆ ತಗೊಂಡು ಹೋಗ್ತೀವಾ? ತಯಾರಿದ್ದೀರಾ? ಇನ್ನಾದರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಎಲ್ಲ ವರ್ಗಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಅವರ ಬೇಡಿಕೆಗಳನ್ನ ಈಡೇರಿಸ್ತಾರಾ ಕಾದ್ ನೋಡಬೇಕಾಗಿದೆ. ಮತ್ತೊಮ್ಮೆ ವೇತನ ಪರಿಷ್ಕರಣೆ ಜಾರಿ ಆಗಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಆಗಲೇಬೇಕು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.